ಹಲೋ ಗೈಸ್, ವೆಲ್ಕಮ್ ಟು ತರಕೀಸ್ ಬ್ಲಾಗ್. ಇವತ್ತು ಎಲ್ಲರೂ ಇವಾಗ ರೆಡಿ ಮಾಡ್ತಾ ಇರ್ತಾರೆ ಬ್ರೀಡಿಂಗ್ ಮಾಡ್ಸೋಕ್ಕೆ. ಆದರೆ ನೀವು ಒಂದು ನೋಡ್ಕೊಬೇಕು, ಅಕ್ಕಿಯಲ್ಲಿ ಸುಕ್ಕ ಆಗ್ತಾ ಇರುತ್ತೆ, ಇಲ್ಲಿ ಮೂಳೆ ಹಿಂಗೆ ತೇಲ್ಬಿಡುತ್ತೆ. ನೋಡ್ಕೊಳ್ಳಿ, ಇಲ್ಲಿ ನೋಡ್ಬೋದು ಈ ಅಕ್ಕಿಗೆ ಹೆಂಗೆ ತೇಲಿದೆ ಮೂಳೆ ಅಂತ ನೋಡಿ. ಹಿಂಗೆ ನೀವು ಆಗಕ್ಕೆ ಬಿಡಬೇಡಿ. ಏನಾಗುತ್ತೆ ಅಂದರೆ ಪಟ್ಟಗಳ ರಿಸಲ್ಟು ಏನು ಬರೋದಿಲ್ಲ. ಹಾಗೆ ಅಕ್ಕಿ ಕೂಡ ತುಂಬ ವೀಕ್ ಆಗಿರುತ್ತೆ, ಸುಕ್ಕ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರಿಗೆ ನಾನೊಂದು ನಿಮಗೊಂದು ಮೇವು ಹೇಳ್ಕೊಡ್ತೀನಿ ನೋಡಿ. ಎಲ್ಲರೂ ರಾಗಿ ಕೊಟ್ಕೊಂಡ್ಬಂದಿರ್ತೀರಾ ಹಾರೋ ಅಕ್ಕಿಗಳು ಅಂತ ಹೇಳ್ಬಿಟ್ಟು. ಇವಾಗ ಇದರಲ್ಲಿ ನಾನು ಏನೇನು ಮಿಕ್ಸ್ ಮಾಡಿದ್ದೀನಿ ಎಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಇದು ಗೋಧಿ ಇದೆ, ಹೆಸರು ಕಾಳಿದೆ, ಹೆಸರು ಬೇಳೆ ಇದೆ, ಕಡಲೆ ಇದೆ, ಕಡಲೆ ಪಪ್ಪಿದೆ, ಕಡಲೆ ಬೇಳೆ ಇದೆ, ಮತ್ತು ಲೈಟಾಗಿ ರಾಗಿ ಮಿಕ್ಸ್ ಮಾಡಿದ್ದೀನಿ. ಇಷ್ಟನ್ನ ನೀವು ಡೈಲಿ ಕೊಟ್ಕೊಂಬಂದರೆ ಅಕ್ಕಿ ಒಂದು 15 ದಿವಸದ ಒಳಗಡೆ ಚೆನ್ನಾಗಿ ರಿಕವರಿ ಆಗೋಗುತ್ತೆ. ಆಮೇಲೆ ನೀವು ಯಾವ ಜೊತೆ ಬೇಕೋ ಅದು ಹಾಕ್ಕೊಬೋದು. ಇವಾಗ ಮೋಸ್ಟ್ಲಿ ಎಲ್ಲ ಬ್ರೀಡಿಂಗ್ ಪರ್ಪಸ್ಸೇ ಮಾಡ್ತಾ ಇರ್ತೀರ. ಎಲ್ಲ ಸೀಸನ್ ಎಲ್ಲ ಆಗೋಯ್ತು, ರೆಕ್ಕೆ ಹೊಡೆದಿಕ್ಕಿರ್ತೀರ, ಎಲ್ಲ ಇವಾಗ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇರ್ತೀರ. ಇದು ಮಾಡ್ಕೊಂಡು ಇಟ್ಕೊಂಡು